ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ನೋಡಿದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಎಷ್ಟು ಬಾರಿ ಕೆಳಗೆ ಬಿದ್ದರೂ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಆಗಸ್ಟ್ ತಿಂಗಳು ಅಂತಹ ಒಂದು ವಿಶೇಷವಾದ ಘಟನೆ ನಿಮ್ಮ ಜೀವನದಲ್ಲಿ ಜರುಗಲು ಸಿದ್ಧವಾಗಿದೆ. ಆಗಸ್ಟ್ 19, 20, 21, 22 ಈ 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ತಿರುವು ಬರುತ್ತದೆ. ಒಟ್ಟಾರೆಯಾಗಿ ವಿಶೇಷವಾಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೀವನಕ್ಕೆ ಸಂಪತ್ತನ್ನು ತಂದುಕೊಡುತ್ತದೆ. ಆದರೂ ಕೂಡ ಕೆಲವೊಂದಿಷ್ಟು ಅಪಾಯಗಳು, ದೊಡ್ಡ ಗಂಡಾಂತರಗಳು ನಿಮ್ಮನ್ನು ಸೋಲಿಸೋಕೆ ಸಂಚು ರೂಪಿಸುತ್ತಿರಬಹುದು. ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ದೈವಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಲು ಹೊತ್ತು ನಿಂತಿದೆ. ನೀವು ಎಷ್ಟು ಬಾರಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲಬಹುದು. ಕೆಲವರು ನಿಮ್ಮನ್ನು ಸೋಲಿಸಬಹುದು ಎಂದುಕೊಂಡಿದ್ದಾರೆ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸಬಹುದು. ಇನ್ನು ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಿರಬಹುದು. ಆದರೆ ನಿಮ್ಮೊಳಗೆ ಇರುವಂತಹ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ದೈವಿಕ ನಂಬಿಕೆಯನ್ನು ಯಾರಿಂದಲೂ ಸುಲಭವಾಗಿ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜ್ಯೋತಿಷದ ನಂಬಿಕೆಗಳ ಪ್ರಕಾರ ನಿಮ್ಮ ರಾಶಿಯವರಿಗೆ ಜೀವನದಲ್ಲಿ ತಡವಾದರೂ ಸ್ಥಿರವಾದ ಪ್ರಗತಿ ದೊರೆಯುವ ಸಾಧ್ಯತೆ ಇದೆ. ನೀವು ಕಳೆದುಕೊಂಡದ್ದು ಮತ್ತೆ ಬೇರೆ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಮುಚ್ಚಿದ ಬಾಗಿಲುಗಳ ಹಿಂದೆ ಹೊಸ ಅವಕಾಶಗಳು ಸಿದ್ಧವಾಗಿರಬಹುದು. ಇಂದು ನಿಮ್ಮನ್ನು ಕಡೆಗಾಣಿಸಿದವರು ನಾಳೆ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡಬಹುದು. ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಹಂತ ಬರುತ್ತಾ ಇದೆ. ಇಲ್ಲಿ ನೀವು ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ನಾನು ಎಷ್ಟೊಂದು ಕಷ್ಟಗಳನ್ನು ದಾಟಿ ಇಲ್ಲಿಗೆ ಬಂದಿದ್ದೇನೆ ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳುವಂತಹ ಸಮಯ. ಹಣಕಾಸಿನ ವಿಚಾರವಾಗಿರ್ಬೋದು, ನಿಧಾನವಾಗಿ ಸುಧಾರಣೆಯನ್ನು ಕಂಡುಕೊಳ್ತೀರಾ. ಕೆಲಸ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ. ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವಂತಹ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು. ಮುಖ್ಯವಾಗಿ ನೀವು ಬೇರೆಯವರ ಮಾತಿಗೆ ಅತಿಯಾಗಿ ಅವಲಂಬಿತರಾಗದೆ ನಿಮ್ಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ತಲುಪಿದ್ದೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾಗುತ್ತದೆ. ನೀವು ದೈವಿಕವಾದ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಸರಿ ಮಾಡುತ್ತೆ. ನಿಮ್ಮ ಲೆಕ್ಕಗಳನ್ನು ಸರಿ ಮಾಡುವಂಥ ಆಶೀರ್ವಾದವನ್ನು ಭಗವಂತ ಶಿವನ ಹೊಣೆ ಹೊತ್ತಿದೆ. ನಿಮ್ಮನ್ನು ಸೋಲಿಸುವಂಥವರು ಈ ಭೂಮಿಯ ಮೇಲೆ ಯಾರೂ ಕೂಡ ಹುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ಈ ದಿನ ನಿಮ್ಮ ತಕ್ಕಡಿಯು ತಿರುಗುತ್ತದೆ. ಅದೇ ದಿನ ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮಿಂದ ದೂರವಾಗುತ್ತದೆ. ಅದೃಷ್ಟದ ಲೆಕ್ಕಾಚಾರವು ಈಗ ಭಗವಂತನ ನೇರವಾದ ಕೃಪೆಯ ಜೊತೆಗೆ ಆಶೀರ್ವದಿಸಲ್ಪಟ್ಟಿದೆ. ಯಾರು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದ್ದಾರೋ ಅದೇ ಜಾಗದಲ್ಲಿ ನೀವು ಎಲ್ಲವನ್ನ ಗೆಲ್ಲುತ್ತೀರಾ ಮತ್ತು ಪಡೆದುಕೊಳ್ಳುತ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ಕಣ್ಮರೆಯಾಗುತ್ತಾರೆ. ನಿಮ್ಮ ಪುನರಾಗಮನ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ಸ್ಪಷ್ಟತೆಯನ್ನು ತಂದುಕೊಡುತ್ತೆ. ಇನ್ನು ನಿಮ್ಮ ಜೀವನದ ಆ ದಿನವನ್ನು ನೀವು ಶಪಿಸುತ್ತಿರುವಂಥವರು ಅಥವಾ ಯಾವುದೇ ಕಷ್ಟವನ್ನು ನೆನಪಿಸಿಕೊಂಡು ದುಃಖವನ್ನು ಪಡುತ್ತಿದ್ದರೆ ಅದನ್ನು ಹಿಂದಿನಿಂದ ಬಿಟ್ಟು ಬಿಡಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ದುರ್ಬಲತೆಗಳನ್ನು ಮೀರುವುದು ಮತ್ತು ನಿನ್ನೆಗಿಂತ ಇಂದು ಉತ್ತಮವಾದ ವ್ಯಕ್ತಿಯಾಗುವುದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಂದುಳಿದಿರುವಂತಹ ಜನರ ಒಂದು ಮಾಹಿತಿಗಳಿಂದ ದೂರ ಮಾಡುತ್ತೆ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು ಇರಬಹುದು, ನಿಮ್ಮ ಯಶಸ್ಸನ್ನು ಸಹಿಸದವರು ಇರಬಹುದು. ಆದರೆ ಅವರ ಮೇಲೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ದಾರಿ ನಿಮ್ಮದೇ. ನಿಮ್ಮ ಗುರಿಯ ಕಡೆಗೆ ನೀವು ಹೆಜ್ಜೆ ಹಾಕುತ್ತಾ ಹೋದರೆ ನಿಮ್ಮ ಸಾಧನೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ದೈವಿಕ ಶಕ್ತಿಯ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಸಂಪ್ರದಾಯದಲ್ಲಿ ದೇವರ ಆಶೀರ್ವಾದವನ್ನು ಕೇವಲ ಹಣ ಮತ್ತು ಯಶಸ್ಸಿನ ರೂಪದಲ್ಲಿ ಮಾತ್ರ ನೋಡುವುದಿಲ್ಲ. ಸಂಕಷ್ಟದ ಸಮಯದಲ್ಲಿ ಸರಿಯಾದ ಬುದ್ಧಿ ಸಿಗುವುದು, ತಪ್ಪು ವ್ಯಕ್ತಿಗಳಿಂದ ದೂರವಾಗುವ ಅವಕಾಶ ಸಿಗುವುದು, ಅಪಾಯದಿಂದ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳುವುದು, ಮತ್ತೆ ಪ್ರಯತ್ನಿಸುವ ಮನಸ್ಸು ಬರುವುದು, ಇವೆಲ್ಲವೂ ದೈವಿಕ ಕೃಪೆಯ ರೂಪಗಳಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಎಂದು ನಂಬುತ್ತೀರಾ. ಅದರ ಜೊತೆಗೆ ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗುವ ಮೊದಲ ಸೂಚನೆ ನಿಮ್ಮ ಮನಸ್ಸಿನಲ್ಲಿಯೇ ಕಾಣುತ್ತದೆ. ಹಿಂದೆ ಸಣ್ಣ ವಿಚಾರಕ್ಕೂ ನೋವಾಗುತ್ತಿದ್ದರೆ ಮುಂದೆ ಅದೇ ವಿಷಯವನ್ನು ಶಾಂತವಾಗಿ ಎದುರಿಸುವ ಶಕ್ತಿ ಬರುತ್ತದೆ. ಹಿಂದೆ ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ನೀವು ಕುಗ್ಗುತ್ತಿದ್ದರೆ ಮುಂದೆ ನಿಮ್ಮ ಮೌಲ್ಯವನ್ನು ನೀವು ತಿಳಿದುಕೊಳ್ಳಬಹುದು ಎನ್ನುವ ಆತ್ಮವಿಶ್ವಾಸ ಬರುತ್ತದೆ. ಇದೇ ನಿಜವಾದ ಪರಿವರ್ತನೆ. ಹೊರಗಿನ ಪರಿಸ್ಥಿತಿ ಬದಲಾಗುವುದಕ್ಕೂ ಮೊದಲು ಒಳಗಿನ ವ್ಯಕ್ತಿತ್ವ ಬದಲಾಗುತ್ತದೆ. ಒಟ್ಟಾರೆ ನೀವು ಬಹಳಷ್ಟು ಅದೃಷ್ಟವಂತರು. ಆದ್ದರಿಂದ ದೈವಿ ಕೃಪೆ ನಿಮ್ಮನ್ನು ಆರಿಸಿಕೊಂಡಿದೆ. ಈಗ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯಲು ಶುರುವಾಗುತ್ತದೆ. ಬದಲಾವಣೆಗಳು ಬರಲು ಸಜ್ಜಾಗುತ್ತದೆ. ಆದರೂ ಕೂಡ ನಿಮಗೆ ಯಾವುದೇ ದೊಡ್ಡ ಅಪಾಯಗಳು ಬಂದರೂ ನೀವು ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ನೀವು ಯಾರಿಗೂ ಕೂಡ ಸುಲಭನೆ ಅರ್ಥವಾಗುವಂಥದ್ದಲ್ಲ. ನಿಮ್ಮ ಮೌನದ ಒಳಗಡೆ ಹಲವಾರು ಉತ್ತರಗಳು ಅಡಗಿ ಕುಳಿತುಕೊಂಡಿದೆ. ಈಗ ಅದನ್ನೆಲ್ಲ ತೆಗೆದುಕೊಂಡು ಬೆಳಕಿಗೆ ಬರುವಂತಹ ಸಮಯ.
ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನಿಧಾನವಾಗಿ ಇನ್ನೊಂದು ಕಡೆಗೆ ನಿಮ್ಮ ಜೀವನ ವಾಲುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದು ಭಾವಿಸಿರುವಂತಹ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಹಳಷ್ಟು ಸಹಿಸಿಕೊಳ್ಳುತ್ತೀರಾ ಎಂದು ನೀವು ಪ್ರತಿಯೊಂದು ವಿಚಾರದಲ್ಲೂ ಜಗಳವಾಡುವುದಿಲ್ಲ. ನೀವು ಬಹಳಷ್ಟು ಮೌನವಾಗಿರುತ್ತೀರಾ ಮತ್ತು ನೀವು ತಕ್ಷಣ ಯಾರನ್ನ ಕೂಡ ಬಲೆಗೆ ಎಳೆಯುವುದಿಲ್ಲ. ನೀವು ಮತ್ತೆ ಮತ್ತೆ ಎಲ್ಲವನ್ನ ಕೂಡ ಯೋಚಿಸುತ್ತೀರಾ. ನನ್ನಿಂದ ಸಂಬಂಧವು ಹಾಳಾಗಬಾರದು ಎಂದು ಯೋಚನೆ ಮಾಡ್ತೀರಾ. ಆದರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿದಾಗ, ನಿಮ್ಮ ವಿರುದ್ಧ ನಿಮ್ಮ ಪ್ರೀತಿಯ ಜೀವನದ ವಿರುದ್ಧ ನಾಶವನ್ನ ಬಯಸಿದಾಗ ಖಂಡಿತವಾಗಿ ನಿಮ್ಮ ಹೃದಯ ಒಡೆದು ಹೋಗುತ್ತದೆ. ಈಗ ನೀವು ಎಲ್ಲವನ್ನ ಕೂಡ ಬದಲಾಯಿಸಿಕೊಳ್ಳುವಂತ ಹಂತಕ್ಕೆ ಬಂದಿದ್ದೀರಾ. ಆದರೆ ಈಗ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆಗೆ ಒಂದು ಕೊಂಡಿಯನ್ನ ಸೃಷ್ಟಿಸುತ್ತಿದೆ. ಅದು ನಿಮಗೆ ಹಲವಾರು ರೀತಿಯ ಸೂಚನೆಗಳನ್ನು ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ನಷ್ಟದ ಮುಖಾಂತರ ಕೂಡ ನೀವು ಹಲವಾರು ಬಾರಿ ಲಾಭವನ್ನ ಕಂಡುಕೊಂಡಿದ್ದೀರಾ, ನೆಮ್ಮದಿಯನ್ನ ಬರಮಾಡಿಕೊಟ್ಟಿದ್ದೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಮೌಲ್ಯವಾಗಿ ಒಳೆಯೋದಕ್ಕೆ ಶುರುವಾಗುತ್ತೆ. ಅಪಾಯದ ಗಂಟೆಗಳಿಂದ ತಪ್ಪಿಸಿಕೊಳ್ಳುವಂತಹ ಸಮಯ. ಏಕೆಂದರೆ ಸ್ನೇಹಿತರೆ, ನೀವು ಯಾವುದೇ ಬಾರಿ ತಪ್ಪು ಮಾಡದೇ ಇದ್ದರೂ ಕೆಲವೊಂದಿಷ್ಟು ತಪ್ಪುಗಳನ್ನು ನಿಮ್ಮ ಮೇಲೆ ಹಾಕಿಕೊಂಡಿರುವಂತಹ ಸಂದರ್ಭಗಳು ಉಂಟು. ಆದರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟದ ಲಾಟರಿ ಗೆಲ್ಲುವಂತಹ ಸಮಯವಾಗಿರುತ್ತದೆ. ಹೌದು ಸ್ನೇಹಿತರೆ, ಈಗ ನೀವು ತುಂಬ ಹೃದಯದಿಂದ ನಿಮ್ಮ ಜೀವನದ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಂಬಿಕೆಯ ಒಂದು ಮುಖಾಂತರ ಎಲ್ಲವನ್ನ ಗೆಲ್ಲಲು ಹೊರಟಿದ್ದೀರಾ. ನಿಮಗೆ ಸ್ನೇಹಿತರೆ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಹಣ ಬರುತ್ತದೆ, ಐಶ್ವರ್ಯ ಬರುತ್ತದೆ, ನೆಮ್ಮದಿ ಸಿಗುತ್ತದೆ. ನನ್ನ ಪ್ರೀತಿಯ ವೀಕ್ಷಕರೇ, ವೃಶ್ಚಿಕ ರಾಶಿಯವರೇ, ನಿಮ್ಮ ಮನಸ್ಸು ಎಷ್ಟು, ಹೃದಯವು ಎಷ್ಟು ಮೃದುವಾಗಿರುತ್ತದೋ, ಸಿಹಿಯಾಗಿರುತ್ತದೋ ಅಷ್ಟೇ ಇಡೀ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಜೀವನಕ್ಕೆ ಹಲವಾರು ಮೂಲಗಳಿಂದ ಸಿಹಿ ಸುದ್ದಿ ಅನ್ನೋದು ಬರುತ್ತದೆ. ಖಂಡಿತವಾಗಿ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಎಲ್ಲ ಮಾಹಿತಿಗಳು ಅರ್ಥವಾಗುತ್ತದೆ. ನಾವು ಕೊನೆಯಲ್ಲಿ ತಿಳಿಸುವಂತಹ ಪರಿಹಾರವು ನಿಮ್ಮ ಜೀವನಕ್ಕೆ ಸಂಪತ್ತಿನ ಒಂದು ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಲಕ್ಷ್ಮೀ ದೇವಿಯು ಸಂಪೂರ್ಣವಾಗಿ ತನ್ನ ವಿಶ್ವರೂಪದ ಜೊತೆಗೆ ನಿಮ್ಮ ಮನೆಯ ಬಾಗಿಲನ್ನು ಬಂದು ತಲುಪಿದ್ದಾಳೆ. ಈಗ ನಿಮ್ಮ ಮನೆ ಬಾಗಿಲನ್ನು ನೀವು ಯಾವ ರೀತಿ ತೆರೆಯಬೇಕು, ಸಂಪತ್ತನ್ನು, ಸಮೃದ್ಧಿಯನ್ನು ಯಾವ ರೀತಿ ನೀವು ದೊಡ್ಡ ಮಟ್ಟದಲ್ಲಿ ಕೃತಜ್ಞತೆಯ ಮೂಲಕ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಬೇಕು, ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇನೆ. ಒಟ್ಟಾರೆ ನಿಮ್ಮ ಜೀವನದ ಅತಿ ದೊಡ್ಡ ಸಂಕೇತವು ನಿಮ್ಮ ಕನಸಿನ ಮೂಲಕ ಬರುತ್ತದೆ. ಅದನ್ನು ಕಳೆದುಕೊಳ್ಳಬಾರದು. ಇಂದಿನ ವಿಶೇಷವಾದ ದಿನಾಂಕವು ನಿಮಗೆ ಯಾವುದೋ ಸಾಮಾನ್ಯವಾದ ದಿನವಲ್ಲ. ಇನ್ನು 2-3 ದಿನಗಳಲ್ಲಿ ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆಗೆಯುವಂಥದ್ದು, ಆಕಾಶದಲ್ಲಿ ಏನೋ ವಿಶೇಷವಾದ ಘಟನೆ ನಡೆಯುವಂಥದ್ದು. ನಿಮಗೆ ಎಲ್ಲವೂ ಕೂಡ ಜೀವನದಲ್ಲಿ ಅರ್ಥವಾಗುತ್ತದೆ ಮತ್ತು ಸ್ಪಷ್ಟವಾಗುತ್ತದೆ. ಒಟ್ಟಾರೆಯಾಗಿ ನೀವು ದೈವಿ ಕೃಪೆಗೆ ಪಾತ್ರರಾಗುತ್ತೀರಾ. ಖಂಡಿತವಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಂದಾಗ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಯಶಸ್ಸು ಬಂದ ತಕ್ಷಣ ಅಹಂಕಾರದ ಜಾಗಕ್ಕೆ ಹೋಗಬೇಡಿ. ಇಂದು ನಿಮ್ಮೊಂದಿಗೆ ನಿರಂತರವಾಗಿ ಇರೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಸಹಾಯ ಮಾಡಿದವರನ್ನು ಗೌರವಿಸಿ. ನೀವು ಎಷ್ಟು ಎತ್ತರಕ್ಕೆ ಹೋದರೂ ನಿಮ್ಮ ಬೇರುಗಳನ್ನು ಮರೆಯಬೇಡಿ. ಏಕೆಂದರೆ ನಿಜವಾದ ಗೆಲುವು ಹಣ, ಹೆಸರು ಅಥವಾ ಸ್ಥಾನದಲ್ಲಿ ಮಾತ್ರ ಇರುವುದಿಲ್ಲ. ನಿಮ್ಮನ್ನು ನೀವು ಕಳೆದುಕೊಳ್ಳದೆ ಮುಂದೆ ಸಾಗುವುದೇ ನಿಜವಾದ ಗೆಲುವು. ಈ ರಾಶಿಯವರೇ, ನಿಮ್ಮ ಜೀವನದ ಹಿಂದಿನ ಅಧ್ಯಾಯ ಎಷ್ಟೇ ಕಠಿಣವಾಗಿದ್ದರೂ ಮುಂದಿನ ಅಧ್ಯಾಯ ಅದೇ ರೀತಿ ಇರಬೇಕೆಂಬ ನಿಯಮವಿಲ್ಲ. ನಿನ್ನೆ ಸೋತಿರಬಹುದು, ಇಂದು ಮತ್ತೆ ಪ್ರಯತ್ನಿಸಬಹುದು. ನಿನ್ನೆ ಅವಕಾಶ ತಪ್ಪಿದ್ದರೆ ನಾಳೆ ಮತ್ತೊಂದು ಅವಕಾಶ ಬರಬಹುದು. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಅದರಿಂದ ನಿಮ್ಮ ಸಾಮರ್ಥ್ಯ ಕಡಿಮೆಯಾಗುವುದಿಲ್ಲ. ನಿಮ್ಮ ದಾರಿಯಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಮುಂದೆ ಸಾಗಿರಿ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮನ್ನು ನೋಯಿಸಿದ ಘಟನೆಗಳಿಗೂ ಒಂದು ಅರ್ಥವಿತ್ತು. ನಿಮ್ಮನ್ನು ತಡೆದ ಜನರುಗಳಿಂದ ಒಂದು ಪಾಠವಿತ್ತು. ನೀವು ಅನುಭವಿಸಿದ ಕಷ್ಟಗಳಿಂದಲೇ ನಿಮ್ಮೊಳಗಿನ ಶಕ್ತಿ ಹೊರಬಂದಿತ್ತು ಎಂಬುದು ಅರ್ಥವಾಗುತ್ತದೆ. ಆದ್ದರಿಂದ ಹಿಂದಿನ ಕಷ್ಟವನ್ನು ನಿಮ್ಮ ಅಂತಿಮ ಫಲಿತಾಂಶ ಎಂದು ಭಾವಿಸಬೇಡಿ. ಇದು ನಿಮ್ಮ ಪ್ರಯಾಣದ ಒಂದು ಹಂತ ಮಾತ್ರ. ದೈವಿ ಶಕ್ತಿಯ ಮೇಲೆ ನಂಬಿಕೆ ಇಡಿ, ಆದರೆ ನಿಮ್ಮ ಕೈಗಳಲ್ಲಿರುವ ಪ್ರಯತ್ನವನ್ನು ಎಂದಿಗೂ ಬಿಡಬೇಡಿ. ಪ್ರಾರ್ಥನೆ ಮಾಡಿ, ಆದರೆ ಪ್ರಯತ್ನವನ್ನು ಮಾಡಿ. ಆಶೀರ್ವಾದ ಬೇಡಿ, ಆದರೆ ಅವಕಾಶ ಬಂದಾಗ ಅದನ್ನು ಬಳಸಿಕೊಳ್ಳಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ಏಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮೊಳಗೆ ಇದೆ. ಹೀಗಾಗಿ ಈ ರಾಶಿಯವರಿಗೆ ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂಬುದು ಶತ್ರುಗಳನ್ನು ಸೋಲಿಸುವಂತಹ ಅರ್ಥದಲ್ಲಿ ನೋಡಬೇಡಿ. ನಿಮ್ಮ ಜೀವನದ ಅಡೆತಡೆಗಳನ್ನು ಮೀರಿ ನಿಮ್ಮ ಭಯವನ್ನು ಗೆದ್ದು ನಿಮ್ಮ ಕನಸುಗಳನ್ನು ನನಸಾಗಿಸುವ ಶಕ್ತಿಯನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ನೋಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಸಂತೋಷ ನೆಲೆಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಒಂದು ದೈವಿ ಆಶೀರ್ವಾದ, ವಿಶೇಷವಾದ ಸಂಕೇತಗಳು ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಖಂಡಿತ ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ನಿಮ್ಮ ಅದೃಷ್ಟ ಲಾಟರಿ ಗೆಲ್ಲುತ್ತದೆ. ಏಕೆಂದರೆ ನೀವು ಹಲವಾರು ಮೂಲಗಳಿಂದ ಐಶ್ವರ್ಯಕ್ಕಿಂತ ಹೆಚ್ಚಿನದಾಗಿರುವಂತಹ ಒಂದು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ.
ಒಂದು ವಿಶೇಷವಾದ ಸ್ಥಾನವನ್ನು ತಲುಪುತ್ತೀರಾ. ನಿಮ್ಮ ಜೀವನದಲ್ಲಿ ಬರಲಿರುವ ಆ ದೊಡ್ಡ ತಿರುವು ಯಾವುದು ಎಂದು ಶುರುವಿನಲ್ಲೇ ನಿಮಗೆ ತಿಳಿದಾಗ ನಿಮ್ಮ ಜೀವನದಲ್ಲಿ ಆಶ್ಚರ್ಯವಾದ ಘಟನೆಗಳು ನಡೆಯುವುದಕ್ಕೆ ಶುರುವಾಗುತ್ತೆ. ವಿಶೇಷವಾದ ಸಂಕೇತಗಳು ಸಿಗುತ್ತದೆ. ಒಮ್ಮೆ ಮಾತ್ರ ವರ್ಷಗಳಲ್ಲಿ ರೂಪುಗೊಳ್ಳುವಂತಹ ಅದೃಷ್ಟದ ಸಂಕೇತ. ನಿಮ್ಮ ಜೀವನದಲ್ಲಿ ನೀವು ಮಲಗಿರುವಾಗ ಅಥವಾ ಕನಸಿನ ಮೂಲಕ ಮಲ್ಲಿಗೆ ಹೂವಿನ ಸುವಾಸನೆ ಅಥವಾ ಯಾವುದೋ ಒಂದು ಗೆಜ್ಜೆಯ ಶಬ್ದ ಮತ್ತು ಯಾವುದೋ ಒಂದು ಸಂಖ್ಯೆ ಪದೇ ಪದೇ ಕಾಣುವಂಥದ್ದು ನೀವು ನಿರ್ಲಕ್ಷಿಸಿದರೆ ಖಂಡಿತ ಪಶ್ಚಾತ್ತಾಪ ಪಡುತ್ತೀರಾ. ಹಾಗಾಗಿ ನೀವು ಈಗ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಮುಂಬರುವಂತಹ ಸಮಯವು ನಿಮಗೆ ಬಹಳಷ್ಟು ಬದಲಾವಣೆಯನ್ನು ತರುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಸತ್ಯವನ್ನು ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಯಾವುದೇ ಕಷ್ಟವನ್ನು ಪಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಮೊದಲನೇದಾಗಿ ಸ್ನೇಹಿತರೆ, ಬಹುಕಾಲದಿಂದ ನಿಂತಿದ್ದ ಕೆಲಸ ಮುಂದುವರಿಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಪರಿಚಯಗಳ ವ್ಯಕ್ತಿಗಳಾಗಿರಬಹುದು. ಅದೃಷ್ಟ ಮಾತ್ರ ಜೀವನವನ್ನು ಖಂಡಿತವಾಗಿ ಬದಲಾಯಿಸುತ್ತದೆ. ನಿಮ್ಮ ಅವಕಾಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಗುರುತಿಸೋದು ಕೂಡ ನಿಮ್ಮ ಜೀವನಕ್ಕೆ ಬರ್ತಕ್ಕಂಥ ಒಂದು ದೊಡ್ಡ ಮಹತ್ತರವಾದ ಘಟನೆಯಾಗಿರುತ್ತದೆ. ಸಾಮಾನ್ಯವಾದ ಬದಲಾವಣೆಯ ಕಡೆಗೆ ಸುಳಿವು ನೀಡೋದಿಲ್ಲ, ಬದಲಾಗಿ ಇದು ಒಂದು ದೊಡ್ಡ ಧನಲಾಭದ ಯೋಗವನ್ನು ಕಡೆಗೆ ನಿಮಗೆ ಸುಳಿವು ನೀಡುತ್ತದೆ. ಆದರೆ ಕುಟುಂಬದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ. ಸಂಬಂಧಗಳನ್ನು ನೀವು ಖಂಡಿತವಾಗಿ ಈ ಸಮಯದಲ್ಲಿ ಜೋಪಾನ ಮಾಡಬೇಕು. ನಿಮ್ಮ ಮನಸ್ಸಿನ ಶಾಂತಿಯಲ್ಲಿ ಒಂದು ಬಹಳ ಪರಿವರ್ತನೆ ಸಿಗುತ್ತದೆ. ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಒಳ್ಳೆಯ ಪುಸ್ತಕಗಳನ್ನು ಓದುವಂಥದ್ದು, ನಿಮ್ಮ ಇಡೀ ಒಂದು ಚಿತ್ರಣವೇ ಬದಲಾಗಬೇಕಾದರೆ ನಿಮ್ಮ ಮನಸ್ಥಿತಿ ಮೊದಲಿಗೆ ಬದಲಾಗಬೇಕಾಗುತ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ, ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಈ ಬದಲಾವಣೆ ಹೇಗೆ ಶುರುವಾಗುತ್ತೋ ಮತ್ತು ಇದರ ಕಾರಣವೇನು. ಎಲ್ಲಿಂದ ಎಲ್ಲಿಯವರೆಗೆ ನೋಡುತ್ತಿದ್ದರೆ ನನ್ನ ಜೀವನದಲ್ಲಿ ನಾನು ಕೆಳಗಿಂದ ಮೇಲಕ್ಕೆ ಏರಲು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೇನೆ, ಈ ಸಂಕೇತಗಳು ನನ್ನ ಜೀವನಕ್ಕೆ ಏಕೆ ಪದೇ ಪದೇ ಬರುತ್ತಿದೆ. ಇದೆಲ್ಲ ಪ್ರಶ್ನೆಗಳ ನಂತರ ನಿಮಗೆ ಉತ್ತರ ಸಿಗುತ್ತದೆ. ಮೊದಲು ನೀವು ಶ್ರೀಮಂತರಾಗಬೇಕಾದರೆ ನಿಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು. ನೀವು ಯಾವಾಗಲೂ ಕೂಡ ಒಂದು ಹೆಚ್ಚಿನದನ್ನು ಪಡೆದುಕೊಳ್ಳೋಕೆ ಹಪಿಸುತ್ತಿದ್ದೀರಾ ಮತ್ತು ಇದು ಕಾಕತಾಳೀಯವಾಗಿ ನಡೆಯೋದಿಲ್ಲ. ನಿಮ್ಮ ಜೀವನದಲ್ಲಿ ಹತ್ತಿರದಲ್ಲೇ ಇರ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷವಾದ ಒಂದು ವ್ಯಕ್ತಿಗಳ ಸಂಪರ್ಕಗಳ ಮೂಲಕ ಶೀಘ್ರವಾಗಿ ಸಕಾರಾತ್ಮಕವಾದ ಪರಿಸ್ಥಿತಿ ಮತ್ತು ಧನಾತ್ಮಕವಾದ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಸತ್ಯವು ತಾನಾಗೇ ಹೊರಬರುತ್ತದೆ. ಶೀಘ್ರದಲ್ಲೇ ನಿಮ್ಮ ಒಳ್ಳೆಯವರು ಮತ್ತು ನಿಮ್ಮ ಜೊತೆಗಿರುವಂತಹ ಕೆಟ್ಟವರ ಸಹವಾಸದಿಂದ ದೂರವಾಗುತ್ತೀರಾ. ಬಹುಕಾಲದಿಂದ ನಿಮ್ಮ ಆಸೆಗಳನ್ನು ತಡೆ ಹಿಡಿಯದಿದ್ದರೆ ಈಗ ಅದು ಸಂಪೂರ್ಣವಾಗುತ್ತದೆ. ವೃಶ್ಚಿಕ ರಾಶಿಯವರು ಅದೃಷ್ಟವಂತರು ಮತ್ತು ಯಾವಾಗಲೂ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಗೆ ಒಂದು ಮಹತ್ವವನ್ನು ನೀಡುವಂಥವರು. ಈಗ ನಿಮ್ಮ ಜೀವನದಲ್ಲಿ ಅಂದರೆ ಆಗಸ್ಟ್ 19, 20, 21, 22 ಈ 4 ದಿನಗಳು ಬಹಳಷ್ಟು ಮಹತ್ವದ ಒಂದು ಕಥೆಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಧನಲಾಭಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದೃಷ್ಟಕ್ಕೆ ಸಂಬಂಧಪಟ್ಟಂತೆ ಈ ಹಣವು ಹಳೆಯ ಕರ್ಮದ ಫಲವಾಗಿ ಬರಬಹುದು, ಅಥವಾ ನೀವು ನಿರೀಕ್ಷಿಸದೇ ಇರುವಂತಹ ಮೂಲಗಳಿಂದ ಬರಬಹುದು, ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕಡೆಯಿಂದ ಬರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಮೂಲಗಳಿಂದ ಹಣ ಬರುತ್ತದೆ. ಹಣದಿಂದ ನೀವು ನೆಮ್ಮದಿಯನ್ನು ಕಂಡುಕೊಳ್ತೀರಾ ಖಂಡಿತವಾಗಿ. ಆದರೆ ಅದರಲ್ಲಿ ನೀವು ಮಾಡಬೇಕಾಗಿರುವ ಕೆಲಸ ಅಂದರೆ ಖಂಡಿತವಾಗಿ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಅದರಲ್ಲಿ 5 ರೂಪಾಯಿಯನ್ನು ದಾನ ಮಾಡುವಂತಹ ಮನಸ್ಥಿತಿಯನ್ನು ಪಡೆದುಕೊಳ್ಬೇಕು. ಖಂಡಿತ ನಿಮ್ಮ ಆಸೆಗಳು ನನಸಾಗುತ್ತೆ. ಹೊಸ ಮನೆ, ಹೊಸ ವಾಹನ ಎಲ್ಲವನ್ನ ಖರೀದಿ ಮಾಡುವಂತಹ ಕನಸುಗಳು ನನಸಾಗುತ್ತೆ. ಒಂದು ದೊಡ್ಡ ಹಳೆಯ ಕೆಲಸಗಳು ಪೂರ್ಣಗೊಳ್ಳೋದ್ರ ಜೊತೆಗೆ ನಿಮಗೆ ಬರಬೇಕಾಗಿದ್ದಂತಹ ನೆಮ್ಮದಿ, ಶಾಂತಿ, ಐಶ್ವರ್ಯ ಕೂಡ ಸಿಗುತ್ತದೆ. ಮುಂಬರುವಂತಹ ದಿನದಲ್ಲಿ ಯಾವುದೋ ಒಂದು ಸಂಜೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಸರಿಯಾಗಿ ಸೂರ್ಯ ಮುಳುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಾತುಕತೆ ಅಥವಾ ಒಂದು ಅದೃಷ್ಟದ ಸುದ್ದಿ ಬರಬಹುದು. ಅದು ಶುರುವಿನಲ್ಲಿ ಸಾಮಾನ್ಯವೆನಿಸುತ್ತದೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಾಗ ನೀವು ಆಶ್ಚರ್ಯಚಕಿತರಾಗುತ್ತೀರಾ. ನಾನು ಈಗ ನಿಮಗೆ ಹೇಳಲು ಹೊರಟಿರುವಂತಹ ವಿಚಾರಗಳನ್ನು ಖಂಡಿತವಾಗಿ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಪರಮಾತ್ಮನೇ ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿಯನ್ನು ತಂದಿದ್ದಾನೆ. ನಿಮ್ಮ ಜೀವನ ದಿನೇ ದಿನೇ ಐಶ್ವರ್ಯದಿಂದ ತುಂಬಿರುತ್ತದೆ, ಸಂಪತ್ತಿನಿಂದ ಕೂಡಿರುತ್ತದೆ, ಲಾಭದಿಂದ ತುಂಬಿರುತ್ತದೆ. ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮಗೆ ಬರಬೇಕಾದದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ನಿಮ್ಮನ್ನು ತಲುಪುತ್ತದೆ ಎಂದು ನೀವು ನಂಬಿಕೆ ಇಡಬೇಕು. ಭಗವಂತ ಹೇಳುತ್ತಾನೆ, ಈಗ ಚಿಂತಿಸುವುದನ್ನು ಬಿಟ್ಟು ಬಿಡು. ನಿಮ್ಮನ್ನು ರಾತ್ರಿ ಇಡೀ ನಿದ್ದೆ ಮಾಡದಂತೆ ಕಾಡುತ್ತಿರುವ ಸಮಸ್ಯೆಗೆ ಪರಿಹಾರ ನನ್ನ ಬಳಿ ಮೊದಲೇ ಇದೆ. ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತೀರಿ. ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ನನ್ನ ಮೇಲೆ ನಂಬಿಕೆ ಇಟ್ಟವನ ದಾರಿಯನ್ನು ನಾನು ಸುಗಮಗೊಳಿಸುತ್ತೇನೆ. ಸಮಯ ಬಂದಾಗ ಪ್ರತಿಯೊಂದು ದುಃಖವೂ ಕೊನೆಗೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಹೊಸ ಭರವಸೆಯ ಬೆಳಕು ಖಂಡಿತವಾಗಿ ಬರುತ್ತದೆ. ವಿಶ್ವಾಸ ಇಡಿ, ನಾನು ಪ್ರತಿಕ್ಷಣವೂ ನಿಮ್ಮೊಂದಿಗಿದ್ದೇನೆ. ಇದು ಭಗವಂತನ ನುಡಿಯಾಗಿರುತ್ತದೆ. ಅವನು ಎಂದಿಗೂ ಕೂಡ
ನಂಬಿದವರ ಕೈಯನ್ನು ಬಿಡೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಸ್ಪಷ್ಟತೆಯನ್ನು ಪಡೆದುಕೊಳ್ತೀರಾ ಮತ್ತು ನಿಮ್ಮ ಮನಸ್ಸಿನ ಆಸೆಗಳು ಖಂಡಿತವಾಗಿ ನಡೆಯುತ್ತಾ ಹೋಗುತ್ತೆ. ನೀವು ಎಷ್ಟೇ ಕಷ್ಟವನ್ನು ಪಟ್ಟು ಕೆಲಸ ಮಾಡುತ್ತಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶ ಬರುತ್ತಿಲ್ಲ. ಪ್ರತಿ ಮುಂಜಾನೆ ಒಂದು ಭರವಸೆಯೊಂದಿಗೆ ಎದ್ದೇಳ್ತೀರಾ, ಪ್ರತಿ ರಾತ್ರಿ ಸುಸ್ತಾಗಿ ಕುಸಿದು ಬೀಳುತ್ತೀರಾ. ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ. ಆದರೆ ಯಾವಾಗ ಎಂದು ಕೇಳುವುದಕ್ಕೆ ನಿಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಪರಿಸ್ಥಿತಿಯಲ್ಲೂ ಯಾವಾಗಲೂ ಕೂಡ ಪ್ರಯತ್ನಿಸುತ್ತಲೇ ಇರಬೇಕು. ಆದರೆ ಜೇಬು ಖಾಲಿಯಾಗಿದೆ ಮತ್ತು ಕನಸುಗಳು ಎಂದಿಗೂ ದೊಡ್ಡದಾಗಿದೆ. ಕೆಲವೊಮ್ಮೆ ಅನಿಸುತ್ತದೆ, ಬಹುಶಃ ನಾನೇ ತಪ್ಪಿರಬಹುದು, ಬಹುಶಃ ನಾನೇ ಕಮ್ಮಿ ಇರಬಹುದು. ಆದರೆ ಮತ್ತೆ ಒಳಗಿನಿಂದ ಒಂದು ಧ್ವನಿ ಬರುತ್ತದೆ, ನಿಲ್ಲಬೇಡ, ಏಕೆಂದರೆ ನಿಜ ಏನೆಂದರೆ ಹೋರಾಡುವಂಥವರು ಸೋಲುವುದಿಲ್ಲ, ಕೆಲವರು ತಡವಾಗಿ ಗೆಲ್ಲುತ್ತಾರೆ ಅಷ್ಟೇ. ಈ ಸಮಯದಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ. ಲಾಭಗಳನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಸೃಷ್ಟಿಸಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುತ್ತದೆ. ನಿಮ್ಮ ಪ್ರತಿ ಕಷ್ಟಕ್ಕೂ ಅಂತ್ಯ ಹಾಡುವಂತಹ ಸಮಯ ಈಗ ಭಗವಂತನ ಮುಖಾಂತರ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸನ್ನು ತಲುಪಲು ಸಿದ್ಧವಾಗಿದೆ. ಸ್ನೇಹಿತರೆ, ಈ ಸಮಯದಲ್ಲಿ ಯಾವುದೇ ಒಂದು ಸಣ್ಣ ನಿರ್ಲಕ್ಷ್ಯವು ಕೂಡ ನಿಮ್ಮ ದೊಡ್ಡ ಅವಕಾಶವನ್ನು ನಾಶ ಮಾಡಬಹುದು. ಅವಕಾಶಗಳಿಗೆ ಗೌರವ ಕೊಡಿ ಮತ್ತು ನಿಮಗೆ ಸಿಕ್ಕಂತಹ ಪ್ರತಿಯೊಂದು ವಸ್ತುವಿಗೆ ಕೃತಜ್ಞರಾಗಿರಿ. ನಿಮ್ಮ ಜೀವನದಲ್ಲಿ ಈಗ ನೀವು ಎಲ್ಲವನ್ನ ಬರಮಾಡ್ಕೊಳ್ತೀರಾ. ಜೀವನವು ಪ್ರತಿದಿನ ನಿಮಗೆ ಹೊಸ ಅವಕಾಶವನ್ನು ನೀಡುತ್ತಲೇ ಇರುತ್ತದೆ. ಆದರೆ ಪ್ರತಿಯೊಂದು ಅವಕಾಶವು ದೊಡ್ಡ ಬಾಗಿಲಂತೆ ಕಾಣುವುದಿಲ್ಲ. ಕೆಲವು ಅವಕಾಶಗಳು ಒಂದು ಸಣ್ಣ ಯೋಜನೆಯಾಗಿ ಬರುತ್ತವೆ, ಕೆಲವು ಒಂದು ವ್ಯಕ್ತಿಯ ರೂಪದಲ್ಲಿ ಬರುತ್ತವೆ, ಕೆಲವು ಒಂದು ಸವಾಲಿನ ರೂಪದಲ್ಲಿ ಬರುತ್ತವೆ, ಇನ್ನೂ ಕೆಲವು ನಾವು ಕಳೆದುಕೊಂಡಿದ್ದೇವೆ ಎಂದುಕೊಂಡ ಕ್ಷಣ ನಂತರ ಬರುತ್ತದೆ. ಜೀವನ ಅವಕಾಶ ನೀಡುತ್ತಿಲ್ಲ ಎಂದು ಹೇಳುವ ಮೊದಲು ನಿಮ್ಮ ಮುಂದೆ ಬರುತ್ತಿರುವಂತಹ ಅವಕಾಶವನ್ನು ಗಮನಿಸುವುದೇ ನಿಮ್ಮ ಜೀವನದ ಒಂದು ವಿಶೇಷವಾದ ಒಂದು ಅವಕಾಶವಾಗಿರುತ್ತದೆ. ಯಾವಾಗ ನಿಮ್ಮ ಜೀವನದಲ್ಲಿ ನೀವು ಗುರುತಿಸುವುದು ಮತ್ತು ತಿಳಿದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಮತ್ತು ಧೈರ್ಯದಿಂದ ಒಪ್ಪಿಕೊಂಡು ಹೆಜ್ಜೆ ಇಡುತ್ತೀರೋ, ಅಲ್ಲಿ ಖಂಡಿತ ನಿಮ್ಮ ಜೀವನದ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಕೈಗೆ ವಿಶೇಷವಾದ ಕೀಲಿಕೈ ಸಿಗುತ್ತದೆ. ಬಾಗಿಲು ತೆರೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಪತ್ತಿನ ಸುರಿಮಳೆ ಸೃಷ್ಟಿಯಾಗುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.